ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಸ್ಕೂಲಿಗೆ ಹೋದವನು ಮನೆಗೆ ಬರಲೇ ಇಲ್ಲ. ಕಣ್ಣೀರ ಹಿಂದಿದೆ ಮನ ಕಲಕುವ ಕಥೆ. ಇದು ಹೆತ್ತವರು ನೋಡಲೇಬೇಕಾದ ಸ್ಟೋರಿ. ನಮ್ಮ ಶಾಲೆಗೂ ಕೂಡ ಇದರಿಂದ ಒಂದು ದೊಡ್ಡ ನಷ್ಟ. ನಾನೇನು ಮಾಡಲಿಲ್ಲ. ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರ, ನಿಮ್ಮ ಮಗಳು ಕಾಲೇಜಿಗೆ ಹೋಗ್ತಿದ್ದಾಳ. ಹಾಗಿದ್ರೆ ಇವತ್ತಿನ ಸ್ಟೋರಿಯನ್ನ ನೀವೆಲ್ಲ ಮಿಸ್ ಮಾಡದೆ ನೋಡಲೇಬೇಕು. ಯಾಕಂದ್ರೆ ಸ್ಕೂಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಮಗ ಮತ್ತೆ ಬರಲೇ ಇಲ್ಲ. ಅವನು ಎಲ್ಲಿ ಹೋದ, ಏನಾಯ್ತು ಅವನಿಗೆ ಅಂತ ಹುಡುಕೊಂಡು ಹೋದಾಗ ಬೆಚ್ಚಿ ಬೀಳಿಸುವ ದೃಶ್ಯ ಕಣ್ಣಿಗೆ ಬಿದ್ದಿತ್ತು. ಅಷ್ಟಕ್ಕೂ ಆ 9ನೇ ಕ್ಲಾಸಿನ ಹುಡುಗ ಎಲ್ಲಿ ಹೋಗಿದ್ದ, ಆವತ್ತು ಸ್ಕೂಲ್ನಲ್ಲಿ ಏನಾಯ್ತು, ಹುಡುಗಾಟದ ವಯಸ್ಸಿನಲ್ಲಿ ಅವರು ಮಾಡಿಕೊಂಡಿದ್ದ ಎಡವಟ್ಟು ಎಂಥದ್ದು, ಇಲ್ಲಿದೆ ನೋಡಿ ಆ ಸ್ಟೋರಿ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ. ಹೆತ್ತ ಕರುಳಿನ ಕಣ್ಣೀರಿದು. ಮಾತು ನಿಂತು ಹೋಗಿದೆ, ಆದ್ರೆ ಕಣ್ಣೀರು ನಿಲ್ತಿಲ್ಲ. ಮಗ ಕೊಟ್ಟು ಹೋದ ನೋವದು, ಬಿಟ್ಟು ಹೋದ ನೆನಪದು ಈಗ ಹೆತ್ತವರನ್ನ ಕಣ್ಣೀರಲ್ಲಿ ಮುಳುಗಿಸಿದೆ. ನನ್ನವರಿಲ್ಲ ತನ್ನವರಿಲ್ಲ, ವಿಧಿಯ ಎದುರು ನಿಲ್ಲುವರಿಲ್ಲ. ನಿನ್ನ ಪ್ರೀತಿ ಪ್ರೇಮ ನೀರಲ್ಲಿ ಹೋಮ ಆಗೋಯ್ತೆಯೋ ಜೀವವೇ. ಬರೀ ಕನಸುಗಳೇ ತುಂಬಿಕೊಂಡಿದ್ದ ಕಣ್ಣುಗಳಿವು. ಆದ್ರೆ ಇವತ್ತು ಕನಸುಗಳು ಬತ್ತಿ ಹೋಗಿವೆ. ಕಣ್ಣೀರಿನ ಅಬ್ಬರದಲ್ಲಿ ಕನಸುಗಳು ಕೊಚ್ಕೊಂಡು ಹೋಗಿವೆ. ಎಷ್ಟು ಕಂಟ್ರೋಲ್ ಮಾಡಿದ್ರೂ ಇವರ ಕಣ್ಣೀರು ನಿಲ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರೂ ಇವರ ನೋವು ಕಡಿಮೆಯಾಗ್ತಿಲ್ಲ. ಅಂದಹಾಗೆ ಇಲ್ಲಿ ಕಣ್ಣೀರ್ ಹಾಕ್ತಿರೋ ದಂಪತಿಗಳ ಹೆಸರು ನರಸಿಂಹಪ್ಪ ಮತ್ತು ಜಯಮ್ಮ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಚೊಕ್ಕನಹಳ್ಳಿ ಗ್ರಾಮದವರಿವರು. ಬಡತನದಲ್ಲೂ ಖುಷಿಯಿಂದಾಗಿದ್ದ ಕುಟುಂಬ ಇವರದ್ದು. ಆದ್ರೆ ಇವತ್ತು ಕಣ್ಣೀರಲ್ಲಿ ಮುಳುಗಿ ಹೋಗಿದೆ. ಅಷ್ಟಕ್ಕೂ ಇವರ ಕಣ್ಣೀರಿಗೆ ಕಾರಣ ಯಾರೂ ಗೊತ್ತಾ? ಇವರೇ ಹೆತ್ತ ಮಗ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಈ ಹುಡುಗನ ಹೆಸರು ಮುರಳಿ ಅಂತ. ಇವನೇ ಜೀವ ಅಂದ್ಕೊಂಡಿದ್ರು ಹೆತ್ತವರು. ಬಡತನದಲ್ಲೂ ಬೆವರು ಸುರಿಸಿ ಮಗನನ್ನ ಓದಿಸ್ತಿದ್ರು. ಅಂದಹಾಗೆ ಈ ಮುರಳಿ ಓದ್ತಾ ಇದ್ದದ್ದು ಗುಡಿಬಂಡೆ ತಾಲೂಕಿನ ಸರ್ಕಾರಿ ಸ್ಕೂಲಲ್ಲಿ. ಕಳೆದ ಶುಕ್ರವಾರ ಸ್ಕೂಲ್ಗೆ ಹೋಗಿ ಬರ್ತೀನಮ್ಮ ಅಂತ ಹೇಳಿ ಹೋಗಿದ್ದ ಮುರಳಿ ಆಗ ಬರ್ತಾನೆ ಈಗ ಬರ್ತಾನೆ ಅಂತ ಹೆತ್ತವರು ಕಾಯ್ತಾ ಇದ್ರು. ಆದ್ರೆ ಮಗ ಮನೆಗೆ ಬರಲೇ ಇಲ್ಲ. ಊಟ ತಿಂದಂಗೆ ಕೂತ್ಕೊಂಡಿದ್ನಿ. ಅಷ್ಟೊತ್ತಿಗೆ ಸ್ಕೂಲಿಂದ ಫೋನ್ ಬಂತು ನಮಗೆ. ಏನು ಮೇಡಮ್ ಅಂತ ಕೇಳಿದ್ರೆ, ಸ್ಕೂಲ್ ಇಲ್ಲ ಮನೆಗೆ ನಿಮ್ಮ ಮಗು ಬಂದವನ ಅಂತ ಹೇಳಿದ್ರು. ಇಲ್ಲ ಬಂದಿಲ್ಲ ಅಂತೆ. ನನ್ನ ಮಗನಿಗೆ ಏನು ಪ್ರಾಬ್ಲಮ್ ಆಗೈತೆ ಅಂದ್ಬಿಟ್ಟು ನಾನು ಹೋದ್ನಲ್ಲಿಗೆ. ಯಾಕಂದ್ರೆ ಅಮ್ಮ ನಾನು ಹೋಗ್ ಬರ್ತೀನಿ ಅಂದವನು ಆವತ್ತು ನಿಚ್ಚನಬಂಡಳ್ಳಿ ಸಮೀಪದ ಬೈರಸಾಗರದ ಕೆರೆಯಂಗಳದಲ್ಲಿ ಶವವಾಗಿ ಪತ್ತೆಯಾಗಿದ್ದ. 9ನೇ ಕ್ಲಾಸ್ ಓದ್ತಿದ್ದ ಮುರಳಿ ಯಾರ ಜೊತೆನೂ ಜಗಳ ಆಡ್ತಿರ್ಲಿಲ್ಲ. ತಾನಾಯ್ತು ತನ್ನ ಓದಾಯ್ತು ಅಂತ ತನ್ನ ಪಾಡಿಗೆ ತಾನು ಇರ್ತಾ ಇದ್ದ. ಅಂಥವನು ಹೀಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಪೋಷಕರಿಗೆ ಶಾಕ್ ತಂದಿತ್ತು. ಯಾಕಂದ್ರೆ ಸಾಯೋವಂಥ ಯಾವ ಸನ್ನಿವೇಶವೂ ಅಲ್ಲಿ ಇರಲಿಲ್ಲ. ಹೀಗಾಗಿ ಇದು ಆತ್ಮಹತ್ಯೆಯಲ್ಲ, ಕೊಲೆ ಇರಬಹುದು ಅನ್ನೋ ಅನುಮಾನ ಹುಟ್ಕೊಂಡಿತ್ತು. ನಾನು
ನನ್ನ ಮಗ ಏನು ತಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಅವ್ರನ್ನ ನಾನು ವಿಚಾರ ಮಾಡ್ತೀನಿ ಅಂದರೆ ಒಬ್ಬರು ಕಿವಿಗೆ ಹಾಕೊಳ್ಳಲ್ಲ ಸರ್. ಕರ್ಕೊಂಬನ್ನಿ ಅಂದರೆ ಇರಿ ಸರ್ ಕರೆಸ್ತೀವಿ, ಇರಿ ಸರ್ ಎಕ್ಸಾಮ್ ನಡೆಯೋಂಥ ಹುಡುಗರು ನಾನೆಲ್ಲ ಹುಡುಕಾಡ್ಕೊಂಡು ಅಲ್ಲಿ ಬರೋದಷ್ಟಿಗೆ ಬೈಕ್ನಾಗ ಬರ್ತಾವ್ರ ಸರ್ ಸ್ಕೂಲ್ ಹತ್ರಗೆ ಅವರು. ಎಕ್ಸಾಮ್ ಬರೆದರೆ ಹಿಂಗೆ ಎಲ್ಗೋಗಿರ್ತಾರೆ ಸರ್. ನನ್ನ ಮಗನ ಸಾಯ್ಸಕ್ಕಾರೆ ಸರ್ ಅವ್ರು ಹೋಗಿರೋದವರು. ನನ್ನ ಮಗನ ಸಾಯಿಸ್ಬಿಟ್ಟು ಸ್ಕೂಲ್ ಹತ್ರಕ್ಕೆ ಬಂದವರು ಸರ್ ಅವರು. ಅಷ್ಟಕ್ಕೂ ಮುರಳಿ ಸಾವಿನ ಬಗ್ಗೆ ಅನುಮಾನ ಹುಟ್ಟುವುದಕ್ಕೆ ಕಾರಣ ಒಂದು ದಿನದ ಹಿಂದೆ ಇದೇ ಸ್ಕೂಲ್ನಲ್ಲಿ ನಡೆದಿದ್ದ ಆ ಒಂದು ಘಟನೆ. ಇದೇ ಸ್ಕೂಲಿನ ಒಂದಷ್ಟು ಹುಡುಗರು ಮುರಳಿಯನ್ನ ಹಿಗ್ಗಾಮುಗ್ಗ ಥಳಿಸಿದ್ರಂತೆ. ಆ ಜಗಳವಾದ ಮರುದಿನವೇ ಶವವಾಗಿ ಪತ್ತೆಯಾಗಿದ್ದ ಮುರಳಿ. ಅವ್ರು ಯಾವುದೇ ರೀತಿಯಾಗಿ ಬೇರೆ ಕಡೆ ಕಳಿಸ್ತಾನೆ ಇರಲಿಲ್ಲ. ಆ ಪ್ಲೇಸ್ಗಳು ಅವ್ನಿಗೆ ಗೊತ್ತೇ ಇಲ್ಲ ಇದುವರೆಗೂ. ಆ ಊರಲ್ಲಿ ಯಾರ ತಂಟೆಗೆ ಹೋಗ್ತಾ ಇರಲಿಲ್ಲ ಸರ್. ಅವ್ನ ಕೆಲಸ ಏನಂದರೆ ಸುಮ್ಮನೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋದು, ಮನೆಯಲ್ಲಿರೋದು, ಅಪ್ಪ ಅಮ್ಮ ಏನಾದರೂ ಕೆಲಸ ಹೇಳಿದ್ರೆ ಇವಾಗ ಹೊಲ್ದ ಹತ್ರ ಹೋಗೋದು ಬರೋದು, ಆ ಥರ ಇರ್ತಿದ್ದ. ಬಟ್ ಅವರು ಬೇಕಂತಲೇ ಹೇಳ್ಬಿಟ್ಟು ಅವನ್ನ ಹೇಳ್ಕೊಂಡೋಗಿ ಈ ಥರ ಮಾಡಿರೋದು. ಇದು ಹೈಸ್ಕೂಲು. ಈ ಮುರಳಿ ಮತ್ತು ಈತನನ್ನ ಥಳಿಸಿದವರೆಲ್ಲ ಮೈನರ್. ಒಂದೇ ಸ್ಕೂಲ್ನಲ್ಲಿ ಓದ್ತಾ ಇದ್ರು, ಒಬ್ಬರಿಗೊಬ್ಬರು ಪರಿಚಿತರೇ ಆಗಿದ್ರು. ಆದ್ರೆ ಹುಡುಗಿಯೊಬ್ಬಳ ಎಂಟ್ರಿ ಆಗಿದ್ದೇ ತಡ. ಅಲ್ಲಿ ನಡಿಬಾರದ್ದು ನಡೆದೇ ಬಿಟ್ಟಿತ್ತು.